ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಅವರೆಕಾಳು ಸಾಂಬಾರ್. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಮುದ್ದೆಗೆ ಮತ್ತು ವೈಟ್ ರೈಸ್ಗೆ ತುಂಬಾ ಬೆಸ್ಟ್ ಕಾಂಬಿನೇಷನ್. ಒಂದು ಸಲ ಈ ರೀತಿ ಮಾಡ್ಕೊಳ್ಳೋದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಒಂದು ಚಿಕ್ಕ ಕಡಾಯ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ನಾನಿಲ್ಲಿ ಅರ್ಧ kg ಅವರೆಕಾಳಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಇದು 1 kg ಮಾಡಿಕೊಂಡ್ರೆ ಈ ಕ್ವಾಂಟಿಟಿ ಎಲ್ಲ ಡಬಲ್ ಮಾಡ್ಕೊಳ್ಳಿ. ಇವಾಗ 4 ಒಣಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಒಂದು 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಲೋ ಫ್ಲೇಮಲ್ಲಿ ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದು ಬ್ಯಾಡಗೆ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಉಬ್ಬುತ್ತೆ ಅಲ್ವಾ, ಆ ಥರ ಆದಮೇಲೆ ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಕೈ ಬಿಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು 3 ಸ್ಪೂನ್ ಧನಿಯಾ ಹಾಕ್ಕೊಳ್ಳೋಣ. ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಕಾಳು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಧನಿಯಾ ಕಾಳ್ದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಮಗೆ. ಮತ್ತು ಅಕ್ಕಿ ಹಾಕಿರ್ತೀವಲ್ಲ, ಅದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಉಬ್ಬಿ ಕಲರ್ ಚೇಂಜ್ ಆಗುತ್ತಲ್ಲ, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಇದಕ್ಕೆ ಟೇಸ್ಟ್ ಕೊಡೋದು. ಇದನ್ನು ಫಸ್ಟ್ ಚೆನ್ನಾಗಿ ನಾವು ರೆಡಿ ಮಾಡ್ಕೊಂಡ್ಬಿಟ್ರೆ ಖಾರನ ನಮಗಿನ್ನೇನು ಕೆಲಸ ಇರಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು. ಇದಕ್ಕೆ ಯಾವುದೇ ಥರ ನಾನು ಮಸಾಲೆಗಳನ್ನ ಹಾಕಿಲ್ಲ, ಚಕ್ಕೆ ಲವಂಗ ಯಾವುದೂ ಹಾಕಿಲ್ಲ ಇದಕ್ಕೆ. ಅದಕ್ಕೋಸ್ಕರ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದೇ ಆಗಲ್ಲ ಇದು. ಮತ್ತು ನಾನು ಅದನ್ನು ಒಂದು ಜಾರ್ಗೆ ಶಿಫ್ಟ್ ಮಾಡಿಕೊಂಡೆ. ಇವಾಗ ಅದೇ ಕಡಾಯಿಗೆ ಸ್ವಲ್ಪ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮತ್ತು ಮೀಡಿಯಮ್ ಸೈಜ್ದು 2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಳ್ಳಿ. ರುಬ್ಕೋಬೇಕು ಇದನ್ನು ನಾವು. ನೋಡಿ, ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಬರಬೇಕು. ನಾವು ಇದನ್ನೊಂದು ರೆಡಿ ಮಾಡಿ ಇಟ್ಕೊಂಡ್ರೆ ಈ ಖಾರ ಸೇಮ್ ಇದೇ ಸಾಂಬಾರು ಥರನೇ ನಾವು ಅವರೆಕಾಳು ಸಾಂಬಾರು ಮತ್ತು ಹಸಿಕಾಳು ಸಾಂಬಾರು, ಮೊಳಕೆ ಉಳ್ಳಿ ಸಾಂಬಾರು, ಇದನ್ನೆಲ್ಲ ಸೇಮ್ ಇದೇ ಥರ ಮಾಡ್ಕೋಬೋದು ನಾವು. ಇದನ್ನೊಂದು ಮಾಡೋದು ಕಲ್ತ್ಕೊಂಡ್ಬಿಟ್ರೆ ನೆಕ್ಸ್ಟ್ ಇನ್ಯಾವುದು, ಇವಾಗ ಅವರೆಕಾಳು ಸೀಸನ್ ಮುಗಿದ್ಮೇಲೆ ನಾವು ಇದನ್ನೇ ಮೊಳಕೆ ಉಳ್ಳಿ ಮಾಡ್ಕೋಬೋದು, ಹಸಿ ಕಡಲೆ ಸಾಂಬಾರು ಮತ್ತು ಬಟಾಣಿ ಸಾಂಬಾರು, ಈ ಥರ ಯಾವುದೇ ಒಂದು ಕಾಳಲ್ಲೂ ಕೂಡ ಈ ಥರ ಮಾಡ್ಕೋಬೋದು ನಾವು. ಸೇಮ್ ಇದೇ ಏನಂತಾರೆ ರೆಸಿಪಿನ ನೀವು ಅದಕ್ಕೆ ಮಾಡ್ಕೋಬೋದು. ಬಟ್ ಅವರೆಕಾಳು ಬದಲು ನೀವು ಬೇರೆ ಕಾಳು ಯಾವುದಾದ್ರೂ ಹಾಕ್ಕೋಬೋದು. ನೋಡಿ, ಇದನ್ನು ನಾನು ಇವಾಗ ಪುಡಿ ಥರ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ನೋಡಿ, ತರ್ತರಿಯಾಗಿ ಪುಡಿಯಾಗಿದೆ. ಇದಕ್ಕೆ ನಾನು ಮೀಡಿಯಮ್ ಸೈಜ್ 2 ಟೊಮೆಟೊ ತೊಗೊಂಡಿದ್ದೀನಿ. ಹುಳಿ ಟೊಮೆಟೊ ಇದು 2 ಟೊಮೆಟೊ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಪೇಸ್ಟ್ ಥರ ಆಗೋ ಥರ ರುಬ್ಕೊಂಡು ಬಂದ್ಬಿಡಿ. ನೋಡಿ, ಈ ಥರ ನೋಡಿ ಪೇಸ್ಟ್ ಥರ ರುಬ್ಕೊಂಡು ಬಂದಿದ್ದೀವಲ್ಲ, ಇದಕ್ಕೆ ಇವಾಗ ನಾವು ನೋಡಿ ಈರುಳ್ಳಿ ಈ ಥರ ಆಗಿದೆ. ಇಷ್ಟಾದರೆ ಸಾಕು. ಇದನ್ನು ಜಾರಿಗೆ ಶಿಫ್ಟ್ ಮಾಡ್ಕೊತೀನಿ. ಇದನ್ನು ನೀಟಾಗಿ ಪೇಸ್ಟ್ ಥರ ರುಬ್ಕೊಂಡ್ಬಿಡಿ. ನಾನು ಒಂದು ಕಡೆ ಅವರೆಕಾಳು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ಉಪ್ಪು ಹಾಕಿ ಅವರೆಕಾಳು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. ನಿಮಗೆ ಬೇಯಿಸೋಕೆ ಟೈಮ್ ಇಲ್ಲ, ಲೇಟ್ ಆಗುತ್ತೆ ಅಂದರೆ ಬೇಕಾದರೆ ಒಂದು 2 ವಿಜಿಲ್ ಉಪ್ಪು ಹಾಕಿ 2 ವಿಜಿಲ್ ಕೂಗಿಸ್ಕೊಳ್ಳಿ. ನೋಡಿ, ಈ ಥರ ಬರಬೇಕು. ತುಂಬ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದನ್ನು. ನೆಕ್ಸ್ಟ್ ನೋಡಿ, ಅವರೆಕಾಳು ಬೇಯ್ತಾ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಬೇಯಿಸಿದ್ದೀನಿ. ನೋಡಿ, ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಖಾರ, ಅದನ್ನು ಹಾಕ್ಕೊಂಡ್ಬಿಡೋಣ. ಹಾಕ್ಕೊಂಡು ಸ್ವಲ್ಪ ನಾವು ಅಕ್ಕಿ ಕಾಳು ಮತ್ತು ನೆಕ್ಸ್ಟ್ ರುಬ್ಬೋದಕ್ಕೆಲ್ಲ ನಾವು ಹುರ್ಗಡ್ಲೆಲ್ಲ ಹಾಕ್ತೀವಲ್ಲ, ಸ್ವಲ್ಪ ನೀರಾಗೆ ಬೇಯಿಸ್ಕೊಳ್ಳಿ ಇದನ್ನು. ಸ್ವಲ್ಪ ಈ ಥರ ನೋಡಿ ನೀರಾಗಿ ಬೇಯಿಸ್ಕೊಳ್ಳಿ.
ಇದು ಖಾರ ಸ್ಮೆಲ್ ಹೋಗೋ ಗಂಟ ಸ್ವಲ್ಪ ಬೇಯಿಸ್ಕೋಬೇಕು. ನಿಮಗೆ ಗೊತ್ತಾಗುತ್ತೆ, ಅದು ಸ್ಮೆಲ್ ನೋಡಿದ್ರೇ ಗೊತ್ತಾಗುತ್ತೆ. ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಮತ್ತು ನಾವಿವಾಗ ಒಂದು ರುಬ್ಕೋಬೇಕು. ಅಂದರೆ ನಾವು ತೆಂಗಿನಕಾಯಿ ರುಬ್ಕೊತೀವಿ ಆ ಥರ ರುಬ್ಕೋಬೇಕು. ಅದನ್ನು ಹೇಗೆ ರುಬ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಒಂದು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದೆಯಾ ನೋಡ್ಕೊಂಡ್ಬಿಡಿ ಒಂದು ಸ್ವಲ್ಪ. ಈ ಟೈಮಲ್ಲಿ ಇವಾಗ ಸ್ವಲ್ಪ ಒಂದು ಕಪ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಒಂದು 3 ಸ್ಪೂನಷ್ಟು ಹುರ್ಗಡ್ಲೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ನಾವು ಬೇಯ್ತಾ ಇರುತ್ತಲ್ಲ ಖಾರ ಜೊತೆ ಅವರೆಕಾಳು, ಅದನ್ನು ಒಂದು ಅರ್ಧ ಸೌಟಷ್ಟು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಡೋಣ. ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡು ಇದನ್ನು ಅಷ್ಟೇ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡಿ. ನೋಡಿ ಈ ಥರ. ಸಾರಿ, ಅದು ಸ್ವಲ್ಪ ಎಡಿಟಿಂಗಲ್ಲಿ ಹೋಗ್ಬಿಟ್ಟಿದೆ. ಈ ಥರ ನುಣ್ಣಗೆ ರುಬ್ಕೊಂಡಿರ್ತೀವಲ್ಲ ಅಷ್ಟರಲ್ಲಿ ನಮಗೆ ಈ ಸಾಂಬಾರು ಚೆನ್ನಾಗಿ ಬೆಂದಿರುತ್ತೆ. ಇದು ಹಸಿ ಖಾರ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇವಾಗ ನಾವು ಒಂದು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಇದಕ್ಕೆ ನೀವು ಬೇಕಾದರೆ ತರಕಾರಿನೂ ಹಾಕ್ಕೋಬೋದು. ಆಲೂಗೆಡ್ಡೆ, ಬದನೆಕಾಯಿ, ಮೂಲಂಗಿ, ಇಲ್ಲಾಂದರೆ ಗೆಡ್ಡೆಕೋಸು, ನವಿಲುಕೋಸು ಅಂತಾರಲ್ಲ ಅದನ್ನೆಲ್ಲ ಬೇಕಾದರೆ ನಾವು ಅವರೆಕಾಯಿ ಬೇಯಿಸ್ಕೊಳ್ಳುವಾಗಲೇ ಬೇಯಿಸ್ಕೋಬೋದು, ಹಾಕ್ಕೋಬೋದು. ಇವಾಗ ಇಷ್ಟೇ, ಸಾಂಬಾರು ರೆಡಿಯಾಗಿದೆ. ಇವಾಗ ನೀವು ಸ್ವಲ್ಪ ಗಟ್ಟಿ ಆಗುತ್ತೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಹಾಕಿದ್ದೀನಿ. ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ನಾನಿವತ್ತು ಯಾವುದೇ ತರಕಾರಿ ಕೂಡ ಹಾಕಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಯಾವುದೇ ಥರದ ಮಸಾಲೆ ನಾವು ಹಾಕ್ಕೊಂಡಿಲ್ಲದೆ ಇರೋ ಕಾರಣ ನಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಆಗಲ್ಲ. ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನಾನು. ಒಂದೆರಡು ಕುದಿಸ್ಕೊಂಡು ಸಟ್ ಮಾಡ್ಕೊಳ್ಳಿ. ನಿಮಗೆ ಸಾಂಬಾರು ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿಗೆ ಬೇಕಾದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ, ನನಗೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡೆ. ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಸಾಂಬಾರು ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ.